ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನನ್ನ ಆತ್ಮೀಯ ವೀಕ್ಷಕರಿಗೆ ತಮಗೆಲ್ಲರಿಗೂ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಎರಡನೇ ಭಾಗವಾಗಿ ಕುಜದೋಷವನ್ನು ಯಾವ ಚಿಕ್ಕ ಉಪಾಯದಿಂದ ಪರಿಹಾರ ಮಾಡಿಕೊಳ್ಳಬಹುದು ಇದನ್ನು ನಾವು ಇವತ್ತು ನೋಡ್ತಾ ಇದ್ದೆವು. ಈಗಾಗಲೇ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ 3 ಉಪಾಯವನ್ನು ನಾನು ಹೇಳಿಕೊಟ್ಟಿದ್ದೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಈ ಕುಜನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಇನ್ನೂ ಅನೇಕ ಉಪಾಯಗಳನ್ನು ನಾವು ಮಾಡಿಕೊಂಡಿದ್ದಾದರೆ ಕುಜನ ಒಂದು ಪ್ರಭಾವ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೀವು ಅನೇಕ ವಿಷಯವನ್ನು ತಿಳ್ಕೊಳ್ಬಹುದು. ನೋಡಿ, ಕುಂಭ ವಿವಾಹದ ಮಾಹಿತಿ ಬೇಕಾದರೆ ಕುಜದೋಷಕ್ಕೆ ಪರಿಹಾರಾರ್ಥಕವಾಗಿ ಅದು ಕೂಡ ಈ ನಮ್ಮ ಚಾನಲ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ಉಪಯುಕ್ತ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬಹುದು. ಅದೆಲ್ಲವನ್ನು ನೀವು ಅವಲೋಕಿಸಿ ಮನೆಯಲ್ಲೇ ನಿಮಗೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಾಗುತ್ತೆ. ನೋಡಿ, ಇವತ್ತು ಈ ಕುಜದೋಷವನ್ನು ಅಥವಾ ಮಂಗಳ ದೋಷ ಅಂತ ಕೂಡ ನಾವು ಹೇಳ್ತೇವೆ, ಇದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬಹುದು. ಯಾಕೆ ಅಂದರೆ ನಮಗೆ ದೊಡ್ಡ ಪ್ರಮಾಣದ ಶಾಂತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಕುಂಭ ವಿವಾಹ ಮಾಡಲಿಕ್ಕೂ ಸಾಧ್ಯತೆ ಇಲ್ಲ ಅಂತಂದಾಗ ಯಾವ ಉಪಾಯಗಳನ್ನು ಮಾಡಿಕೊಂಡಾಗ ಸಾಧ್ಯತೆ ಇರುತ್ತೆ ಅಂತ ಕೇಳಿದ್ರೆ, ನೋಡಿ, ಅದರಲ್ಲಿ ವಿಶೇಷವಾಗಿ ಇದ್ಯಾವುದೂ ಉಪಾಯ ಸಾಧ್ಯ ಇಲ್ಲದೇ ಇದ್ದಾಗ ಒಂದು ಕುಜಯಂತ್ರವನ್ನು ತಯಾರಿಸಿಕೊಳ್ಳಿ. ಅಥವಾ ಎಲ್ಲಾದರೂ ಕುಜಯಂತ್ರ ಸಿಗುತ್ತಾ ನೋಡಿಬಿಟ್ಟು ಆ ಕುಜಯಂತ್ರವನ್ನು ಮನೆಯಲ್ಲಿ ಇಟ್ಟುಬಿಟ್ಟು, ಅಂದರೆ ದೇವರ ಮನೆಯಲ್ಲಿ ಇಟ್ಟುಬಿಟ್ಟು ಆ ಕುಜಯಂತ್ರವನ್ನು ಪೂಜೆ ಮಾಡಿದ್ದಾದರೂ ಕೂಡ ಕುಜದೋಷವನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇದು ಒಂದನೇ ಉಪಾಯ. ಇನ್ನು ಕುಜದೋಷ ಇದ್ದಾಗ ನೀವು ಯಾವುದಾದ್ರೂ ಒಂದು ವಿಶೇಷವಾದಂಥ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೀರೋ, ಅಥವಾ ಯಾವುದಾದ್ರೂ ಇಂಟರ್ವ್ಯೂ ಮುಂತಾದಂಥ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಮಹತ್ವವಾದಂಥ ಯಾವುದಾದ್ರೂ ಮೀಟಿಂಗ್ ಇತ್ತು ಅಂತಂದರೆ ಆ ಸಮಯದಲ್ಲಿ ಹೋಗುವಾಗ ನೀವು ನಿಮ್ಮ ಹತ್ತಿರ ಒಂದು ತಾಮ್ರದ ನಾಣ್ಯವನ್ನು ಇಟ್ಟುಕೊಳ್ಳಿ. ತಾಮ್ರದ ನಾಣ್ಯ ಕೂಡ ಸಿಗುತ್ತೆ, ಅದನ್ನು ಹುಡುಕಾಡಿ ಪಡೆದುಕೊಳ್ಳಿ. ಹೋಗುವಾಗ ಅದನ್ನು ನಿಮ್ಮ ಹತ್ತಿರ ಇಟ್ಕೊಂಡಿದ್ದಾದರೆ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸಾಧ್ಯವಾಯಿತು ಅಂತಂದರೆ ಈ ತಾಮ್ರದ ನಾಣ್ಯವನ್ನು ಯಾವಾಗಲೂ ಜೊತೆಗಿಟ್ಟುಕೊಂಡ್ರೆ ಈ ಕುಜದೋಷದ ಬಾಧೆ ನಿಮ್ಮನ್ನು ಕಾಡೋದಿಲ್ಲ. ಅದರಂತೆ ಕುಜನ ನಕ್ಷತ್ರದ ದಿವಸ ಅಂತಂದರೆ ಮೃಗಶಿರ, ಚಿತ್ರ ಮತ್ತು ಧನಿಷ್ಠ ನಕ್ಷತ್ರದ ದಿವಸ ಒಂದಷ್ಟು ನಾನು ಆಗಲೇ ಹೇಳಿದೆ, ಕುಜನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡುವುದರಿಂದ, ಅಂದರೆ ವಿಶೇಷವಾಗಿ ತೊಗರಿಬೇಳೆಯನ್ನು ದಾನ ಮಾಡುವುದರಿಂದ, ಕೆಂಪು ವಸ್ತ್ರವನ್ನು ದಾನ ಮಾಡುವುದರಿಂದ, ತಾಮ್ರದ ಪಾತ್ರೆಯನ್ನು ದಾನ ಮಾಡುವುದರಿಂದ ಈ ಕುಜದೋಷದ ಪ್ರಭಾವವನ್ನು ಕಡಿಮೆ ಮಾಡ್ಕೋಬಹುದು. ಇದೆಲ್ಲವೂ ಅತ್ಯಂತ ಚಿಕ್ಕ ಚಿಕ್ಕ ಉಪಾಯಗಳು. ಇದನ್ನು ಜೀವನದಲ್ಲಿ ಯಾವಾಗಲೂ ಮಾಡ್ತಾ ಬನ್ನಿ. ಅದರಿಂದ ಕುಜನ ಯಾವ ದೋಷವೂ ನಿಮಗೆ ತಟ್ಟೋದಿಲ್ಲ. ಒಳ್ಳೆಯದಾಗಲಿ. ಮತ್ತೆ ಭೇಟಿ.